ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಬಂದೆ ಅಣ್ಣಯ್ಯ? ನೀನು ಹೊರಡು. ಅವ್ವ ನೋಡಿದ್ರೆ ಇಬ್ರು ಬೈಸ್ಕೋತೀವಿ. ಮೊದಲೇ ಅವ್ವ ನಮ್ಮಿಬ್ರು ಮೇಲೂ ಸಿಟ್ಟಲ್ಲಿದ್ದಾಳೆ. ಅದಕ್ಕೆ ಅವನ ಕಣ್ಣು ಕಾಣಿಸ್ಕೊಳ್ದಂಗೆ ನೀನು ನೋಡಕ್ ಬಂದೀವಿ. ಏನ್ ತಂಗ್ಯವ, ನನ್ನಕ್ಕೂ ಕೋಪನಾ? ಏನು ತಪ್ಪು ಮಾಡದೆ ಬೈಸ್ಕೊಂಡ್ರೆ ಎಲ್ರ ಮೇಲೂ ಕೋಪ ಬರುತ್ತೆ ಅಣ್ಣಯ್ಯ. ನನ್ನ ತಂಗಿ ಅವನ್ ಸಮಾಧಾನ ಮಾಡಕ್ಕೆ ನಾನು ಅಲ್ಲಿಂದ ಬಂದಿದ್ದು. ಏನು ಬೇಕಾಗಿಲ್ಲ, ನೀನು ಹೋಗು, ನಿಮ್ಮ ಹುಡುಗಿ ಜೊತೆನೇ ಇರು. ಓ, ನಮ್ಮ ಹುಡುಗಿ ಮೇಕೂ ಕೋಪನಾ? ನಾನು ಕೇಳಿದ್ನ ಹೇಳು, ಚಂದ್ರು ಹತ್ರ ಮಾತಾಡ್ಬೇಕು ಅಂತ. ಸ್ನೇಹ ಯಾಕೆ ಹಾಗೆ ಮಾಡಿದ್ಲು? ಅಲ್ಲ, ನಾವು ಬರ್ತೀವಿ ಅಂತ ಗೊತ್ತಿದ್ರು ಚಂದ್ರುಗ್ ಬರಕ್ ಹೇಳಿದಾಳಲ್ಲ. ಅಯ್ಯೋ ಇಲ್ಲ, ನೀನ್ ವಹಿಸ್ಕೊಂಡ್ ಬರ್ಬೇಡ. ನೀನ್ ಇವಾಗ ನನ್ನ ಸಮಾಧಾನ ಮಾಡಕ್ಕಲ್ಲ ಬಂದಿದ್ದು, ನಿಮ್ ಹುಡುಗಿದೇನು ತಪ್ಪಿಲ್ಲ ಅಂತ ಹೇಳೋದಕ್ಕೆ ಅಲ್ವಾ? ತಂಗ್ಯವ, ನಾನು ಹೇಳೋದು ಕೇಳವ. ನೀನೇನು ಹೇಳ್ಬೇಡ, ಹೋಗು. ಅವ್ವ ಬರೋಷ್ಟರಲ್ಲಿ ಜಾಗ ಖಾಲಿ ಮಾಡು. ಅಯ್ಯೋ, ಚಂದ್ರು ಬಾಬಾ ಬರೋ ವಿಷಯ ಅವಳಿಗೆ ಗೊತ್ತಿರ್ಲಿಲ್ಲ. ಅವ್ರು ಬಂದಾಗ ಅವಳಿಗೂ ಗೊತ್ತಾಗಿದ್ದು. ಚಂದ್ರು ಬಾಬಾ ಕಾರ್ನಾಗ ಬರ್ತಾ ಸ್ನೇಹಿಗೆ ಮೆಸೇಜ್ ಮಾಡಿದ್ರು. ಅವಳು ಅದನ್ನ ನೋಡಿ ಗಾಬರಿ ಪಟ್ಟು ಅವ್ರನ್ನ ತಡಿಯಕ್ ಬಂದ್ಲು. ಬಾಬಾ ಕೇಳ್ಕೊಂಡಿದ್ದಕ್ಕೆ ನೀನೇನು ಕರಿಯಕ್ ಬಂದ್ಲು. ಸ್ನೇಹ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಅವ. ಏನು, ಅವ್ರು ಬರ್ತಿರೋ ವಿಷಯ ಗೊತ್ತಿರ್ಲಿಲ್ವಾ? ಇಲ್ಲ ತಂಗ್ಯವ, ಗೊತ್ತಿರೋ ನಾನ್ ಬಿಡ್ತಾ ಇದ್ನ ಹೇಳು. ನಾನೇ ಅವಳನ್ನ ತಡಿತಾ ಇರ್ಲಿಲ್ವೇ? ನೀನು ಕೋಪ ಮಾಡ್ಕೋಬೇಡ. ನಾನು ನನ್ನ ಹುಡುಗಿದೇನೋ ತಪ್ಪಿಲ್ಲ ಅಂತ ಹೇಳಕ್ ಬರ್ನಿಲ್ಲ. ಆಗಿದ್ದೆಲ್ಲ ನೆನ್ಸ್ಕೊಂಡು ನೀನು ಬೇಸರ ಮಾಡ್ಕೋಬೇಡ, ಎಲ್ಲ ಸರೋಯ್ತದೆ ಅಂತ ಹೇಳಕ್ ಬಂದೆ. ಸರಿನಾ? ಸರಿ ಸರಿ, ನೀನ್ ಹೊರಡು, ನಿಂಗೆ ತುಂಬಾ ಕೆಲಸ ಇರುತ್ತೆ. ನೋಡು, ಮತ್ತೆ ಕೋಪದಾಗ ಹೇಳ್ತಿದ್ಯಾ? ಇಲ್ಲ ಅಣ್ಣಯ್ಯ, ನಾನು ಕೋಪ ಮಾಡ್ಕೊಂಡಿಲ್ಲ. ನೀನ್ ಹೋಗ್ಬಾ. ಪಕ್ಕ ಪಕ್ಕ ನೀನ್ ಹೋಗ್ಬಾ. ಅವನ ಪ್ರಕಾರ ನೀನು ಏನೋ ಮುಚ್ಚಿಟ್ಟು ಓಡಾಡ್ತಿದ್ಯಾ ಅಂತ ಅವ್ವ ತಿಳ್ಕೊಂಡಿದ್ದಾಳೆ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀನ್ ಇವಾಗ ಹೋಗ್ಬಾ. ನನ್ನ ಮುದ್ದು ತಂಗ್ಯವ, ಹೋಗ್ಬತ್ತೀನಿ. ಯಾರಿಷ್ಟೆಲ್ಲ ಹಾಕೊಂಡು ಇಷ್ಟೊಂದು ಆಡಂಬರದಲ್ಲಿ ಮದುವೆ ಆಗ್ತಾರಪ್ಪ. ನಾನಂತೂ ರಿಜಿಸ್ಟರ್ ಮ್ಯಾರೇಜ್ ಅಷ್ಟೇ. ಏನೇ ಹೇಳ್ತಿದ್ಯಾ? ಅಂದ್ರೆ ಇಷ್ಟ ದಿನ ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಇದು ಒಂದಿನ ಬಿಟ್ರೆ ಈ ತರ ಎಲ್ಲ ಅಲಂಕಾರ ಮಾಡ್ಕೊಳಕ್ಕೆ ಚಾನ್ಸ್ ಸಿಗಲ್ಲ ಅಲ್ವಾ? ಹೋದ್ರೋಗ್ಲಿ, ನಾನು ಹಿಂಗೆ ಮದ್ವೆ ಆಗ್ಬಿಡ್ತೀನಿ. ನಿಂಗೂ ಮೊದಲು ಇನ್ನೊಬ್ಳು ಅವಳೆ, ಅವಸರ ಪಡಬೇಡ. ಒಳಗಡೆ ಮದುವೆ ಹಣ್ಣೆನ ತಯಾರು ಮಾಡ್ತಾವ್ರೆ. ನೀನು ಅದನ್ನೆಲ್ಲ ಫೋಟೋ ಇಡಿ. ಹಂಗೆ ಸ್ನೇಹವ್ರನ್ನೂ ಫೋಟೋ ಇಡಿ. ನೀನು ನೋಡೋಣ ಹೆಂಗೆ ತೆಗಿತೀನಿ ಅಂತ. ಒಳಗೆ ಬರ್ಬೋದಾ? ಇಲ್ಲ ಇಲ್ಲ ಇಲ್ಲ, ಗಂಡಸರು ನಾಟ್ ಅಲೌಡ್. ಶ್ರೀ, ಏನ್ ಬೇಕಾಗಿತ್ತು? ಸೀರೆ ಉಟ್ಕೊಳ್ಳೋ ಸಂಭ್ರಮ ಆಗಿದ್ರೆ ಮದುವೆ ಹಣ್ಣು ತಯಾರಾಗೋದನ್ನ ಫೋಟೋ ಹಿಡಿಯಮ್ಮ ಅಂತ. ಹೋ ಹೌದಾ, ಸರಿ ಸರಿ, ಆಗಿದೆ, ಬನ್ನಿ ಒಳಗೆ. ಹಾಯ್ ಸಿಸ್ಟರ್ಸ್. ಹಾಯ್ ಸಿಸ್ಟರ್ಸ್, ನೀವು ಫೋಟೋಗೆ ಪೋಸ್ ಕೊಡೋದೇನು ಬೇಡ. ನಿಮ್ಮ ಪಾಡ ನೀವು ರೆಡಿ ಆಗ್ತಾ ಇರಿ. ನನ್ನ ಪಾಡ ನಾನು ಟ್ರಚ್ಗೆ ಒಂದು ಕ್ಯಾಂಡಿಡೇಟ್ ಫೋಟೋ ತಕೊಂಡು ಹೋಗ್ತಾ ಇರ್ತೀನಿ. ಲೇ ಪಂಡು ಅಣ್ಣ, ಶುರು ಹಚ್ಕೊಳ್ಳ. ಓಕೆ ಅಣ್ಣ, ಒಂದೇ ಒಂದು ಟ್ಯಾಪ್ ಆ್ಯಂಗಲ್ ತಗೊಂಡ್ಬಿಡ್ತೀನಿ. ಯಪ್ಪ ಮುಸ್ತಫಾ.
ಆಯ್ತಲ್ಲ ಅಣ್ಣ ಚಿಂದಿ ಫೋಟೋಸ್ ಅಣ್ಣ ಸೂಪರ್ ಆಗಿ ಬಂದವೆ. ಬರಲ್ಲ ತೋರ್ಸು ಬಾ. ಓಕೆ. ಶಾಂತ, ಆ ಪೂಜೆ ಸಾಮಾನುಗಳೆಲ್ಲ ಎತ್ತಿಕ್ ಬಿಡವ. ನಾನು ಅದೇ ಹೇಳಕ್ ಬಂದೆ, ಅಕ್ಕಂಗೆ ನಮ್ಮೆಲ್ಲರ ದೃಷ್ಟಿನೇ ತಾಕ್ಬಿಟ್ಟಿರುತ್ತೆ. ಅವ ಚಂದಾಗಿರವ, ಚಂದಾಗಿರ. ಅವ್ವ ಚೆನ್ನಾಗಿ ಆಶೀರ್ವಾದ ಮಾಡು. ಇನ್ಮೇಲಾದ್ರೂ ಮುರಳಿ ಸರ್ ಜೊತೆ ಜಗಳ ಆಡದೆ ಗಂಡ ಹೆಂಡತಿ ಇಬ್ರು ಸುಖವಾಗಿರಿ ಅಂತ. ಜಗಳನ ಏನಾಯ್ತು? ಅವ್ವ, ಅದು ಎಂಗೇಜ್ಮೆಂಟಲ್ಲಿ ಮುರಳಿ ಸರ್ ಸುಳ್ಳು ಹೇಳಿದ್ರು ಅಂತ ಅಕ್ಕ ಕೋಪ ಮಾಡ್ಕೊಂಡಿದ್ಲಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದಾಳೆ ಅಷ್ಟೇ ಇವಳು. ಎಲ್ಲ ಸರಿ ಹೋಯ್ತವ? ಸರಿ ಸರಿ, ನೀವೆಲ್ಲ ಗ್ರಾಮ ದೇವತೆ ಹತ್ರ ಹೋಗಿ ನಾನು ಇವಾಗ ಕರ್ಕ ಬರ್ತೀನಿ. ಬರವ ಬಾ. ನೋಡು ಮಗಳೇ, ಗಂಡ ಹೆಂಡ್ರು ಅಂದ್ಮ್ಯಾಕೆ ಇಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಮನಸ್ತಾಪ ಒಂದೇ ಬರ್ತದೆ. ಇಬ್ಬರಲ್ಲಿ ಒಬ್ಬರು ತೆಪ್ಪು ಮಾಡಿದ್ರೂ ಅದನ್ನ ಇನ್ನೊಬ್ರು ಕಣ್ಸೋ ಅಧಿಕಾರನೂ ಇರ್ತದೆ. ಕಣ್ಸಿದ ಮ್ಯಾಕೆ ಆ ಇಸ್ಯನ ಅಲ್ಲೇ ಬಿಟ್ಬಿಡ್ಬೇಕು. ಬಿಡದೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಂಕಟದ ಹೊರೆ ಜಾಸ್ತಿ ಆಯ್ತದೆ ಕಣಪ್ಪ. ನೀನು ಹುಟ್ಟಾಗಿಂದಲೂ ನಾನು ಕಟ್ಸುಕ ನಾನು ನೋಡಿದ್ಯಕ್ಕಂತಾಯಿ. ನಿಮ್ಮಪ್ಪಯ್ಯ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ನನಗೆ 3 ಹೆಣ್ಮಕ್ಳು ಅನ್ನೋದು ನೆಪ ಅಷ್ಟಯ್ಯ. ಅವ ಏನು ಮನಸ್ಸಾಗ ಏನಿತ್ತು ಏನು. ಇಲ್ಲಿ ನೋಡವ, ಹುಟ್ಟಾಗಿಂದಲೂ ನಿಂಗೆ ಅನುಸರಿಸ್ಕೊಂಡು ಹೋಗೋ ಗುಣ ಇದ್ದೇ ಐತೆ. ಆದ್ರೂ ಹೇಳ್ತೀನಿ, ಯೋನೇ ಬಂದರೂ ತಾಳ್ಮೆಯಿಂದ ನಿಭಾಯಿಸವ. ಸರಿ ಅವ್ವ. ಯೋನೇ ಆದರೂ ಕಣ್ಣನ್ ಬಿಟ್ಟು ಒಂಟಿ ಜೀವನ ಆಗಬಾರ್ದು. ಸರಿನಾ? ಸರಿ ಅವ್ವ. ಗ್ರಾಮ ದೇವತೆ ಕೈ ಮುಗಿಯುವಂತೆ ಬಾ. ಡ್ಯಾಡಿ, ಡ್ಯಾಡಿ, ಏನಿಲ್ಲ ಪುಸೆ. ಏಯ್, ನಂದು ಒಂದು ಪಟ ತೆಗಿಲ್ಲ. ಬಾ ಡ್ಯಾಡಿ. ಡ್ಯಾಡ್ ಅಂಡ್ ಸನ್ ಗೋಯಿಂಗ್ ಟು ಮ್ಯಾರೇಜ್ ಅಂತ ಆಗ್ತೀರಿ. ಏಯ್, ಸಹನಾ ಮುರಳಿ ಮ್ಯಾರೇಜ್ ಅಂತ. ಓಕೆ ಡ್ಯಾಡಿ. ಪುರ್ಸಿ ರೆಡಿನಾ? ನಾವು ರೆಡಿ. ನಡಿ ಹೋಗಮ್ಮ. ನಡಿ. ಮಮ್ಮಿ, ಮಾವ ಎಲ್ಲಿ ಕಾಣ್ತಿಲ್ಲ? ಮಾವನ
ರೆಡಿ ಆಯ್ತಾನೆ ಅಂತ ಓದ್ಲಲ್ಲಪ್ಪ. ಕಾಳಿ ರೆಡಿ ಅನ್ಲ? ಕಾಳಿ ಏನ್ಲ ಮದುವೆ ಗಂಡಿನ ಥರ ರೆಡಿ ಆಗ್ಬಿಟ್ಟಿದ್ಯಾ? ಏನಂದೆ ಮಾವು? ಇನ್ನೊಂದ್ಕಿತ ಹೇಳು. ಹೇಳಕ್ಕಿಲ್ಲ. ಮದುವೆ ಗಂಡು ಅಂದರೆ ನಿಂಗೊಂಥರ ಖುಷಿ ಆಯ್ತದಲ್ಲ? ಹೇ ಎಕ್ಸಾಕ್ಟ್ಲಿ, ಮದುವೆ ಗಂಡಂಗೆ ತಾನೇ ರೆಡಿ ಆಗಬೇಕು. ಅಕ್ಕ ಹೆಂಗಿದೆ? ಸಂತಾಗಿದೆ. ಲೇ ಪುರ್ಸಿ, ತೆಗಿಲ ಫೋಟೋವ. ಕಾಳಿ ಇದನ್ನೆಲ್ಲ ಯಾವಾಗ್ಲಾ ತಕೊಂಡ್ಲೆ? ಹರ್ಮ ತಾನೇ ನೂಲೆ ಬೇಡವೋ ನೋಡಕ್ಕಾಗಿಲ್ಲ. ಹೊಟ್ಟೆ ಉರಿ ನಿನಗೆ. ಅವನಿಗಿಂತ ಸಂತ ರೆಡಿ ಆಗಿವನಲ್ಲ ಅದಕ್ಕೆ. ಹೋಟ್ಲು ಮುಂದೆ ಪಾನ್ ಹಾಕೊಂಡವನೆ ಸಂದಾತಂತ. ನಡ್ರಿ ಹೋಗಮ್ಮ. ನಡಿ. ನಾವು ರಿಸೆಪ್ಷನ್ಗೆ ಅಷ್ಟೇ ತಾನೇ ಹೋಯ್ತಿರೋದು. ಅಲ್ಲಿ ಮುಹೂರ್ತ ನಡೆಯಕ್ಕಿಲ್ಲ ತಾನೇ? ಹೂ ಕಣ್ಲಾ ಬಾ. ಅಕ್ಕ ಏನನ್ನ ಆಗ್ಲಿ, ತಲೆ ಮ್ಯಾಗ ತಲೆ ಬಿದ್ರುವೆ ಸಾನ್ ಅನ್ಕೊಳ್ಲಿಕ್ಕೆ ತಾಳಿ ಕಟ್ಟೋ ನಾನೇಯ ಹೇಳಿವ್ನಿ. ಹಾ ಇವನೇನೆ ಅವಳ ಹತ್ರ ಹೋಗಿ ನಿಂತ್ಕೊಂಡಿದ್ದಾನೆ. ಈ ಕಡೆ ಬರಕ್ ಹೇಳು. ಸುಮ್ಮನಿರಮ್ಮ ನೀನು ಒಳ್ಳೆ. ಇಲ್ಲಿ ಪೂಜೆ ಮಾಡ್ಲೇಬೇಕಿತ್ತಾ? ನಮಗ್ ಟೈಮ್ ಆಗ್ತಿದೆ. ಈ ಪೂಜೆ ನಾವು ಶಾಸ್ತ್ರಕ್ಕೋಸ್ಕರ ಅಲ್ಲ ಮಾಡ್ತಿರೋದು, ನಮ್ಮ ಅವ್ವ ಮತ್ತೆ ಅಕ್ಕನ ಮನಸ್ ತೃಪ್ತಿಗೋಸ್ಕರ. ಅವ್ರಿಗೆ ಯಾವಾಗ್ಲೇ ಸಂಕಟ ಆದಾಗ, ಕಷ್ಟ ಬಂದಾಗ ಅವ್ರು ಇಲ್ಲಿ ಬಂದು ಕೂರೋರು. ಅದಕ್ಕೆ ಯಾವುದೇ ಶುಭ ಕಾರ್ಯನೂ ಇಲ್ಲಿಂದನೇ ಶುರು ಆಗ್ಲಿ ಅಂತ ಅಷ್ಟೆ. ಆಟೆ ಅಲ್ಲ, ನನ್ನ ಮಗಳು ಸಣ್ಣ ಕೂಸಿದ್ದಾಗ ಮಧ್ಯರಾತ್ರಿಲೇ ಬೆಚ್ಚ ಬಿದ್ಬಿಡೋಳು. ಆಗ ನಾನು ಈ ತಾಯಿ ತಗ್ಬಂದು ಕುಂಕುಮನೋ ದಾರನೋ ತಗೊಂಡೋಗಿ ಕಟ್ಟಿರೆ ನೆಮ್ಮದಿಯಾಗಿ ಮಲಕೊಳ್ಳೋಳು. ಇವಳಿಗೆ ಆ ತಾಯಿನೇ ಎಲ್ಲ. ಬಾವಾ ನೆನ್ಪಿಟ್ಕೊಳ್ಳಿ, ಅಕ್ಕ ಬೆಚ್ಚಬಿದ್ರೆ ನೀವಿಲ್ಲಿ ರಾತ್ರಿ ಬರ್ಬೇಕಾಗತ್ತೆ. ಏಯ್ ತರ್ಲೆ. ಸರಿವಾ, ಪೂಜೆ ಮುಗ್ದಿದ್ರೆ ಗಂಡು ಹಣ್ಣನ್ನ ಗಾಡಿ ಹಚ್ತೀವಿ. ಗಾಡಿನ? ಹೂವ, ಗಂಡು ಹಣ್ಣನ್ನ ಮೆರವಣಿಗೆ ಮಾಡ್ಸಕ್ಕೆ ಗಾಡಿ ತಯಾರು ಮಾಡೀನಿ. ಏಯ್, ಗಾಡಿ ತಗೊಂಬರಲ್ಲ.
ಇಂಥದ್ದನ್ನೆಲ್ಲ ನಾನು ಬರೀ ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿದ್ದೆ. ನೀವು ನಿಜವಾಗ್ಲೂ ಮೆರವಣಿಗೆ ಮಾಡಿಸ್ತೀರಾ? ನಮ್ಮ ಹಳ್ಳಿಲೆಲ್ಲ ಇದು ರೂಢಿ. ಆದ್ರೆ ಶ್ರೀನ ಅರೇಂಜ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಾವಾ ಮೆರವಣಿಗೆಗೆ ರೆಡಿನಾ? ನಿಜವಾಗ್ಲೂನಾ? ಇಲ್ಲಿಂದ ಮನೆವರೆಗೂ ಹೋಗಕ್ಕೆ ಮೆರವಣಿಗೆ ಯಾಕೆ? ಏಟದರಾದ್ರೆ ಇದು ಸಂಪ್ರದಾಯ ಮೇಷ್ಟ್ರೆ. ಬನ್ನಿ 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 ಬನ್ನಿ. Hey